ದೇಶ ರಾಜ್ಯ ಬೆಂಗಳೂರು ಹೀಗೆ ಪ್ರತಿಯೊಂದು ಸುದ್ದಿಯನ್ನು ನೋಡಿದ್ವಿ. ಹಾಗಾದರೆ ಬನ್ನಿ ಈಗ ಸಿನಿಮಾ ಸುದ್ದಿನ ಹೇಗೆ ಬಿಡೋಕ್ಕಾಗುತ್ತೆ, ಚಿತ್ರರಂಗದಲ್ಲಿ ಏನೆಲ್ಲ ಆಗ್ತಾ ಇದೆ ನೋಡೋಣ ಸಿನಿಮಾ ಸುದ್ದಿಯಲ್ಲಿ. ಮಂಗಳೂರು ಹುಡುಗಿ ಟಾಲಿವುಡ್ ಬೆಡಗಿ ಅನುಷ್ಕಾ ಶೆಟ್ಟಿ ನಾಗಾರ್ಜುನ್ ಪುತ್ರ ನಾಗಚೈತನ್ಯ ಜೊತೆ ಕದ್ದು ಮುಚ್ಚಿ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಅನ್ನೋ ಸುದ್ದಿಗೆ ಅನುಷ್ಕಾ ಉತ್ತರಿಸಿದ್ದಾರೆ. ಎಲ್ಲವೂ ಗಾಳಿ ಸುದ್ದಿ ಅಂತ ಹೇಳಿರೋ ಅನುಷ್ಕಾ ಇಂತಹ ಗಾಸಿಪ್ಗಳು ನನಗೆ 4 ಮದುವೆ ಮಾಡಿಸಿವೆ ಅಂತ ಬೇಸರದಿಂದ ಹೇಳಿದ್ದಾರೆ. ಅನುಷ್ಕಾ ಬೆಂಗಳೂರು ನರ್ತಕಿ ಥಿಯೇಟರ್ನಲ್ಲಿ ಐ ಆಮ್ ಸಾರಿ ಮತ್ತೆ ಬನ್ನಿ ಪ್ರೀತಿಸೋಣ ಚಿತ್ರ ವೀಕ್ಷಿಸಲು ಬಂದಾಗ ಮಾತಿಗೆ ಸಿಕ್ಕರು. ಅಪ್ಪಟ ಕನ್ನಡದಲ್ಲಿ ಮಾತನಾಡಿದ್ರು. ಇದೇ ವೇಳೆ ಚಿತ್ರದ ಬಗ್ಗೆ ಒಳ್ಳೆ ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿದ್ರು. ನೀವೇ ರೂಮರ್ ಅಂತ ಹೇಳ್ತಾ ಇದ್ದೀರಲ್ಲ. ನೋ ರಿಯಾಕ್ಷನ್, ಇಟ್ಸ್ ರೂಮರ್ಸ್. ಇಟ್ಸ್ ಪಾರ್ಟ್ ಆಫ್ ಮೈ ಪ್ರೊಫೆಷನ್. ಸೊ 4 ಮದುವೆ ಆಗಿದೆ ಆಲ್ರೆಡಿ ನನಗೆ. ಎಲ್ಲ ಹೀರೋ ಜೊತೆ ಮಾಡಿಸ್ಬಿಟ್ಟಿದ್ದಾರೆ. ಇಟ್ಸ್ ನಥಿಂಗ್ ಲೈಕ್ ದಟ್. ಓಕೆ, ನಿನ್ನೆ ರಿಲೀಸ್ ಆಗಿರುವಂತಹ ಐ ಆಮ್ ಸಾರಿ ಚಿತ್ರದ ನಾಯಕಿ ಕರಿಷ್ಮಾ ತನ್ನಾಗೆ ಇದು ಕನ್ನಡದ ಮೊದಲ ಚಿತ್ರ. ಮುಂಬೈ ಮೂಲದ ಈ ಕರಿಷ್ಮಾ ತನ್ನ ಜೊತೆ ನಡೆಸಿದಂತಹ ಚಿಟ್ ಚಾಟ್ ಇಲ್ಲಿದೆ, ಬನ್ನಿ ನೋಡೋಣ. ಈ ಫಿಲ್ಮ್ ರಿಲೀಸ್ ಆಗಿದೆ, ನಿಮಗೆಲ್ಲ ಗೊತ್ತಿರೋ ಹಾಗೆ. ಆ ಚಿತ್ರದ ನಾಯಕಿ ಕರಿಷ್ಮಾ ತನ್ನ ಈಗ ನಮ್ಮೊಂದಿಗಿದ್ದಾರೆ. ಸ್ವಲ್ಪ ಮಟ್ಟಿಗೆ ಅವ್ರ ಬಗ್ಗೆ ಈ ಚಿತ್ರದ ಬಗ್ಗೆ ಮತ್ತು ಅವ್ರ ಬಗ್ಗೆ ಹೇಳಬೇಕಂತಂದರೆ ತುಂಬ ಕಾಂಟ್ರವರ್ಸಿಗೆ ಒಳಗಾಗಿದ್ದೀವಿ ಚಿತ್ರ. ಜೊತೆಗೆ ಕರಿಷ್ಮಾ ತನ್ನ ಅವರು ಕೂಡ ಸಾಕಷ್ಟು ವಿವಾದಕ್ಕೆ ಒಳಗಾಗಿದ್ದರು. ಇವತ್ತಿನ ಚಿತ್ರದ ರೆಸ್ಪಾನ್ಸ್ ಮತ್ತು ಈ ಒಟ್ಟಾರೆ ವಿವಾದಗಳ ಬಗ್ಗೆ ಅವ್ರೇನು ಹೇಳ್ತಾರೆ ಬನ್ನಿ ಕೇಳೋಣ. ಸೊ ಮೊದಲನೇದಾಗಿ ಹಾಯ್ ಕರಿಷ್ಮಾ. ಎಲ್ಲಿಗೂ ನಮಸ್ಕಾರ. ರೆಸ್ಪಾನ್ಸ್ ಹೇಗಿತ್ತು ನಿಮ್ಮ ಚಿತ್ರಕ್ಕೆ? The response is really good as of now. I just saw the first show in the theatre, and I was sitting with the mass and I was seeing the response actually. How was the response? And people were whistling and hooting and everything, so I was liking it. The response was good, so I'm very happy. Let's see now how it goes, how the week goes, and how is the response. Okay. ಸಿನಿಮಾ ಮಾಡಬೇಕಾದ್ರೆ ಅನ್ಸೋದು ಬೇರೆನೇ ಇರುತ್ತೆ. ವೆನ್ ಯು ಡೂಯಿಂಗ್ ದ ಮೂವಿ ಇಟ್ಸ್ ಡಿಫ್ರೆಂಟ್ ಕೈಂಡ್ ಆಫ್ ಫೀಲಿಂಗ್, ಬಟ್ ವೆನ್ ಯು ವಾಚಿಂಗ್ ಯುವರ್ ಸೆಲ್ಫ್ ಆನ್ ದ ಸ್ಕ್ರೀನ್ ಇಟ್ಸ್ ಡಿಫ್ರೆಂಟ್. ಸೊ ಇವತ್ತು ನಿಮ್ಮನ್ನು ನೀವು ನೋಡಬೇಕಾದ್ರೆ ವೆನ್ ಯು ಲುಕಿಂಗ್ ಯುವರ್ ಸೆಲ್ಫ್ ಆನ್ ದ ಸ್ಕ್ರೀನ್, ಹೌ ಇಟ್ ವಾಸ್? It was nice since it's my first film and I saw myself on the big screen, so the feeling was really good. The feeling was great. I thanked Almighty. I have done a good job for my first film, so I'm perfect would happen gradually, right? Because I'm not a Kannada speaker. My acting is been praised a lot. A lot of people said that Prem and my acting is really good, but I'm talking about the dialogues and everything. It'll gradually come. ನಿಮ್ಮ ಪ್ರೇಮ್ ಮತ್ತು ನಿಮ್ಮ ಕೆಮಿಸ್ಟ್ರಿ ಬಗ್ಗೆ ತುಂಬ ಚರ್ಚೆ ಆಗಿತ್ತು. ನೀವು ಪ್ರೇಮ್ ಕಿಸ್ ಕೊಟ್ಟರೋ ಇಲ್ಲೋ ಅನ್ನೋದೇ ಒಂದು ಈ ಟಾಪಿಕ್ ಆಗಿತ್ತು, ಇಶ್ಯೂ ಆಗಿತ್ತು. ಸೊ ಈಗ ಸಿನಿಮಾ ಎಲ್ಲ ನೋಡಿದ್ದಾರೆ, ನೀವು ನಿಜಕ್ಕೂ ಪ್ರೇಮ್ಗೆ ಮುತ್ತು ಕೊಟ್ಟಿದ್ದೀರಾ? ಹ್ಯಾವ್ ಯು ಕಿಸ್ಡ್ ಪ್ರೇಮ್? No, as you saw in the film, there is no kissing scene as such. There's very little like a peck scene and all. Mine and Ravindra's relationship is very good. I have not gone against him. It was just that a lot of people were saying that I am not the lead of the film, you know. So I just wanted to tell him that you have been told me that I am the lead of the film, then what is the controversy all about? So I have not gone against Ravindra. He's a sweetheart. He's a very good director. Any future plans, projects in Kannada, kind of? Getting a lot of calls, getting a lot of offers from South. Now let's see which is the better option I can take. Maybe, you know, I want to see myself working in a Telugu or a Tamil film. So let's see doing that also. Yes, thank you very much ಕರಿಷ್ಮಾ, ನಮ್ಮ ಜೊತೆ ಇಲ್ಲಿವರೆಗೆ ಮಾತಾಡಿದ್ದಕ್ಕಾಗಿ. ಕನ್ನಡದಲ್ಲಿ ಮತ್ತೆ ಮಾಡ್ತಾ ಇರಿ. ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಫಸ್ಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಬೆಂಗಳೂರಲ್ಲಿ ಚಿನ್ನದ ದರ ಹೇಗಿದೆ ಅಂತ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 20,980 ರೂಪಾಯಿ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 22,440 ರೂಪಾಯಿ. ಎಸ್, ಈಗ ವೆದರ್ ರಿಪೋರ್ಟ್ ಅಂದರೆ ಹವಾಮಾನ ವರದಿ ನೋಡೋಣ. ಮೊದಲನೇದಾಗಿ ಬೆಂಗಳೂರು ರಾಜಧಾನಿ ಗರಿಷ್ಠ 30 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ 20. ಮೈಸೂರು ಗರಿಷ್ಠ 27 ಮತ್ತು ಕನಿಷ್ಠ 21. ಕೊಡಗು ತುಂಬ ಕಡಿಮೆ ಇದೆ ಅನಿಸುತ್ತೆ, 22 ಡಿಗ್ರಿ ಗರಿಷ್ಠ, 20 ಡಿಗ್ರಿ ಕನಿಷ್ಠ. ಇನ್ನು ಪಕ್ಕದಲ್ಲಿರುವ ಚಾಮರಾಜನಗರದಲ್ಲಿ 28 ಡಿಗ್ರಿ ಗರಿಷ್ಠ ಆದರೆ 19 ಡಿಗ್ರಿ ಕನಿಷ್ಠ.
ಇನ್ನು ರಾಜ್ಯದಲ್ಲಿಯೇ ಗರಿಷ್ಠ ಅನ್ಬಹುದಾದ ಗುಲ್ಬರ್ಗ ಬಿಸಿಲನಾಡು, ಅಲ್ಲಿ 34 ಡಿಗ್ರಿ ಗರಿಷ್ಠ, 23 ಡಿಗ್ರಿ ಕನಿಷ್ಠ. ಇನ್ನು ದಾವಣಗೆರೆಯಲ್ಲಿ 27 ಡಿಗ್ರಿ ಗರಿಷ್ಠ ಮತ್ತು 20 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಹವಾಮಾನ ದಾಖಲಾಗಿದೆ. ಕಡಲ ತಡಿಯ ನಗರಿ ಮಂಗಳೂರಿನಲ್ಲಿ ಗರಿಷ್ಠ 30 ಡಿಗ್ರಿ ಮತ್ತು ಕನಿಷ್ಠ 22 ಡಿಗ್ರಿ. ಇನ್ನು ರಾಯಚೂರು ಅತ್ಯಂತ ಹೆಚ್ಚು ಹವಾಮಾನ ಇಲ್ಲಿ ದಾಖಲಾಗಿದೆ, ಗರಿಷ್ಠ 35 ಡಿಗ್ರಿ ಮತ್ತು ಕನಿಷ್ಠ 21 ಡಿಗ್ರಿ. ಬೀರು ಬೇಸಿಗೆ ಜಿಲ್ಲೆ ಅಂತ ಖ್ಯಾತಿ ಗಳಿಸಿರುವ ಬಳ್ಳಾರಿಯಲ್ಲಿ 31 ಡಿಗ್ರಿ ಗರಿಷ್ಠ, ಕನಿಷ್ಠ 24 ಡಿಗ್ರಿ. ಇನ್ನು ಬೆಳಗಾವಿಯಲ್ಲಿ 25 ಡಿಗ್ರಿ ಗರಿಷ್ಠ ಮತ್ತು ಕನಿಷ್ಠ 20 ಡಿಗ್ರಿ. ಬಿಜಾಪುರದಲ್ಲಿ ಗರಿಷ್ಠ 32 ಡಿಗ್ರಿ ಸೆಲ್ಸಿಯಸ್ ದಾಖಲಾದರೆ 22 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ದಾಖಲಾಗಿದೆ. ಇನ್ನು ಹುಬ್ಬಳ್ಳಿ 26 ಡಿಗ್ರಿ ಮತ್ತು ಕನಿಷ್ಠ 20 ಡಿಗ್ರಿ. ಇನ್ನು ಶಿವಮೊಗ್ಗದಲ್ಲಿ ದಾಖಲಾಗಿರುವ ಹವಾಮಾನ ಗರಿಷ್ಠ 26 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್. ಓಕೆ, ಇದಿಷ್ಟು ಬ್ರೇಕ್ಫಾಸ್ಟ್ ನ್ಯೂಸ್. ಇವತ್ತಿನ ನ್ಯೂಸ್ನಲ್ಲಿ ಎಲ್ಲ ಥರದ್ದು ಇತ್ತಲ್ವಾ, ಫಿಲ್ಮ್ ಸುದ್ದಿ ಇತ್ತು, ಕ್ರೀಡಾ ಸುದ್ದಿಯಲ್ಲೂ ಸಾಕಷ್ಟು ನೋಡಿದ್ವಿ, ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗಳನ್ನೆಲ್ಲ ನೋಡಿದ್ವಿ. ಅಂದರೆ ಇವತ್ತಿನ ಡೆವಲಪ್ಮೆಂಟ್ಗಳು ಏನು ಅನ್ನೋದು ಬಹುಶಃ ನಿಮ್ಗೆ ಗೊತ್ತಾಗಿರುತ್ತೆ ಅನಿಸುತ್ತೆ. ಕನ್ನಡಪ್ರಭ ಸುದ್ದಿಗಳನ್ನ ಮತ್ತು ನಮ್ಮ ಸುದ್ದಿಗಳನ್ನ ನೋಡಿದಾಗ ಒಂದು ಮೇಜರ್ ಡೆವಲಪ್ಮೆಂಟ್ ಇವತ್ತು ಆಗಬೇಕಾಗಿರೋದು ಬಹುಶಃ ರಾಜಕೀಯ ವಲಯದಲ್ಲಿ ಅನಿಸುತ್ತೆ. ಅದು ಮುಖ್ಯಮಂತ್ರಿ ಕೊಟ್ಟಿರುವ ಈ ಪಂಥಾಹ್ವಾನಕ್ಕೆ JDS ವಲಯದಿಂದ ವಿಶೇಷವಾಗಿ ಕುಮಾರಸ್ವಾಮಿ ಏನು ಹೇಳ್ತಾರೆ ಅನ್ನೋದನ್ನ ಈಗ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಇದೇ ನ್ಯೂಸ್ನಲ್ಲಿ ಅವ್ರನ್ನ ನಾವು ರಿಯಾಕ್ಷನ್ ತಗೋಬೇಕಾಗಿತ್ತು, ಆದರೆ ಸಂಪರ್ಕ ಸಿಗಲಿಲ್ಲ. ಬಹುಶಃ 9 ಗಂಟೆ ನ್ಯೂಸ್ನಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳ ಈ ಪಂಥಾಹ್ವಾನಕ್ಕೆ, ಜಾಹೀರಾತು ಸಮರಕ್ಕೆ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ ನಾವೀಗ. ಇದು ಇವತ್ತಿನ ಮೇಜರ್ ಬಹುಶಃ ಡೆವಲಪ್ಮೆಂಟ್ ಅಂತ ಅನ್ಕೋಬಹುದು. ನಿಜಕ್ಕೆ ಅವರು ಜಾಹೀರಾತಿನ ಮೂಲಕನೇ ಸವಾಲಿಗೆ ಎದುರಿಸಿ ಉತ್ತರ ಕೊಡ್ತಾರೋ ಅಥವಾ ಬೇರೆ ರೀತಿಯಲ್ಲಿ ಉತ್ತರ ಕೊಟ್ಟೆ ಕೊಡ್ತಾರೆ ಅವರು, ಅಂದ್ರೆ ಮಾಧ್ಯಮಗಳ ಮೂಲಕ ಉತ್ತರ ಕೊಡಲೇಬೇಕಾಗುತ್ತೆ. ಹೌದು, ಮಾಧ್ಯಮಗಳಂತೂ ಬಿಡಲ್ಲ, ಉತ್ತರವನ್ನು ಪಡೆಯುತ್ತೆ. ಹಾಗೆಯೇ ಈಗ ಬ್ರೇಕ್ಫಾಸ್ಟ್ ನ್ಯೂಸನ್ನು ಮುಗಿಸುವಂತಹ ಸಮಯ. ಮತ್ತೆ ನಾಳೆ ಇದೇ ಹೊತ್ತಿಗೆ ನಿಮಗೆ ಬ್ರೇಕ್ಫಾಸ್ಟ್ ನ್ಯೂಸ್ನಲ್ಲಿ ಭೇಟಿಯಾಗೋಣ. ಈಗ ಲಾಸ್ಟ್ ಸ್ಟೆಪ್ ಸರದಿ, ಲಾಸ್ಟ್ ಸ್ಟೆಪ್ನಲ್ಲಿ ಏನಿದೆ ಇವತ್ತು ಅನ್ನೋದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ನಲ್ಲಿರುವ ಅಮೀಬಾದಲ್ಲಿ ಈ ಬೌಲಿಂಗ್ ಸೆಂಟರ್ ಒಂದಿದೆ. ಆ ಬೌಲಿಂಗ್ ಸೆಂಟರ್ನ ಆಕರ್ಷಣೆಯ ಕೇಂದ್ರ ಬಿಂದು ಆ ಬೌಲಿಂಗ್ ಸೆಂಟರ್ನಲ್ಲಿ ಏನಿದೆ ಅನ್ನೋದನ್ನು ನೋಡಿ ಲಾಸ್ಟ್ ಸ್ಟೆಪ್ನಲ್ಲಿ. ಮತ್ತೆ ನಾಳೆ ಭೇಟಿಯಾಗೋಣ. ನಮಸ್ಕಾರ.